ಸಮಸ್ತ ಕರ್ನಾಟಕದ ಜನತೆಗೆ ಸ್ವಾಗತ ಸುಸ್ವಾಗತ. ನಮ್ಮ ನಡೆ ಸತ್ಯದ ಕಡೆ. ವೀಕ್ಷಕರೇ, ಈ ದಿನದ ಸುದ್ದಿ ನೋಡೋಣ ಬನ್ನಿ ಸ್ನೇಹಿತರೆ. ಕಾರವಾರ ತಾಲೂಕಿನ ಲೋಕೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸುಮಾರು 300 ಅಡಿ ಉದ್ದದ ಬೃಹತ್ ತ್ರಿವರ್ಣ ಧ್ವಜವನ್ನು ಶಾಲಾ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ದೇಶಭಕ್ತಿಯ ಅಭೂತಪೂರ್ವ ಮೆರವಣಿಗೆಯೊಂದು ಗ್ರಾಮಸ್ಥರ ಮನ ಸೆಳೆದಿದೆ. ಗ್ರಾಮದ ಹಿರಿಯರಾದ ಸುಧಾಕರ್ ವಿಠ್ಠಲ್ ಭಗತ್ ಇವರ ನೇತೃತ್ವದಲ್ಲಿ ನಡೆದ ಜಾಗೃತಿ ಜಾಥಾದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಕೈ ಜೋಡಿಸಿದರು. 300 ಅಡಿ ಬೃಹತ್ ರಾಷ್ಟ್ರ ಧ್ವಜವು ಗ್ರಾಮದ ಬೀದಿಗಳಲ್ಲಿ ಸಾಗುತ್ತಿದ್ದಂತೆ ಇಡೀ ಲೋಕೂರು ಗ್ರಾಮವೇ ತ್ರಿವರ್ಣಮಯವಾಯಿತು. ಪ್ರತಿ ಮನೆಯ ಮುಂದೆ ಸಂಚರಿಸಿದ ತಂಡ ಆಗಸ್ಟ್ 15ರ ಮಹತ್ವ ಹಾಗೂ ಪ್ರತಿಯೊಬ್ಬರ ಮನೆಯ ಮೇಲೂ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ದೇಶಪ್ರೇಮ ಮೆರೆಯುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿತು. ಈ ಹರ್ ಘರ್ ತಿರಂಗಾ ಅಭಿಯಾನವು ಯುವ ಜನತೆಯಲ್ಲಿ ರಾಷ್ಟ್ರೀಯತೆ, ಐಕ್ಯತೆ ಮತ್ತು ದೇಶದ ಸಂವಿಧಾನದ ಬಗ್ಗೆ ಗೌರವವನ್ನು ಮತ್ತಷ್ಟು ಗಟ್ಟಿಗೊಳಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾಗಿದೆ. ಪ್ರತಿಯೊಬ್ಬ ಕನ್ನಡಿಗರ ಎದೆಯಲ್ಲೂ ದೇಶಪ್ರೇಮದ ಕಿಚ್ಚು ಹೊತ್ತಿಸುವ ಈ ಕಾರ್ಯಕ್ರಮವು ಲೋಕೂರು ಗ್ರಾಮದಲ್ಲಿ ಮೂಡಿಬಂದಿದೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮದ ವಿವಿಧ ಶಾಲೆಯ ಮಕ್ಕಳು, ಅಂಗನವಾಡಿ ಕಾರ್ಯಕರ್ತೆಯರು, ಶಿಕ್ಷಕರು, ಗ್ರಾಮದ ಹಿರಿಯರಾದ ಬಾಳಾಸಾಹೇಬ್ ಗಾಯಕ್ವಾಡ್, ಮೋಹನ್ ಮಡ್ಡಿ, ಚಿದಾನಂದ್ ಕುಂಬಾರ್, ದತ್ತಾ ಭಗತ್, ದಾದಾ ಸಾಹೇಬ್ ಪವಾರ್, ಬಾಬಾ ಸಾಹೇಬ್ ಪಾಟೀಲ್, ಪಿಂಟು ಕಾಂಬ್ಳೆ ಸೇರಿದಂತೆ ಗ್ರಾಮದ ಹಿರಿಯರು ಜಾಥಾದಲ್ಲಿ ಭಾಗವಹಿಸಿದರು. ಶಾಲಾ ಮಕ್ಕಳಿಗೆ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಸುಧಾಕರ್ ಭಗತ್ ಅವರು ಸಿಹಿ ಹಂಚಿದರು. ವೀಕ್ಷಕರೇ,